68,000 ಮತಗಳಿಂದ ಹಾಕಿದ್ರ. ಆ ವಿಶ್ವಾಸವನ್ನು ಮುಂದಿನ ದಿನಗಳನ್ನು ಉಳಿಸ್ಕೊಂಡು ಹೋಗಬೇಕು. ನಿಮಗೆ 68,000 ಓಟ್ಲಾಗಿದ್ದಕ್ಕೆ ಫಸ್ಟ್ ಒಂದನೇದಾಗಿ ನಿಮಗೆ ಇವತ್ತು ಇಲ್ಲಿ ಬಂದಿರುವ ಉದ್ದೇಶ ಏನಂದ್ರೆ, ಈ ಹಿಂದೆ ಆಗಿರುವಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಮ್ಮ ಕೊತ್ತೂರು ಮಂಜಣ್ಣನವರ ಆಶೀರ್ವಾದದೊಂದಿಗೆ ಮತ್ತು ಸಪೋರ್ಟ್ದೊಂದಿಗೆ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೆ ನಾವು ಬಂದಿದ್ದೀವಿ. ನಾವು ಪಕ್ಷವನ್ನು ಬಲಪಡಿಸಬೇಕಾದ್ರೆ ನಿಮ್ಮ ಸಲಹೆಗಳು ಬೇಕಾಗುತ್ತೆ. ಎಲ್ಲನೂ ನಮಗೆ ಗೊತ್ತಾಗಲ್ಲ. ಯಾಕಂದರೆ ನಾವು ಅದನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಪಕ್ಷವನ್ನು ಬೆಳೆಸಿದ್ರೆ ನಮಗೆ ಆವಾಗ ಸರೋಗುತ್ತೆ. ಇಲ್ಲ ನಿಮ್ಮ ಸಲಹೆಗಳನ್ನು ತಗೊಳ್ತೀರಾ, ನಾವು ಏಕಾಏಕಿ ನಮ್ಮಷ್ಟಕ್ಕೆ ನಾವೇ ಏನೋ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡ್ರೆ ಅದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಗ್ರಾಮ ಮಟ್ಟದಲ್ಲಿ, ಈಗ ಪಂಚಾಯತ್ ಮಟ್ಟದಲ್ಲಿ, ನೆಕ್ಸ್ಟ್ ಗ್ರಾಮ ಮಟ್ಟದಲ್ಲಾಗಲಿ ಇಲ್ಲ ಬೂತ್ ಮಟ್ಟದಲ್ಲಾಗಲಿ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಈಗ ಪಂಚಾಯತ್ ಮಟ್ಟದಲ್ಲಿ ನಮ್ಮ ಹಿರಿಯರೆಲ್ಲ ಮುಖಂಡರೆಲ್ಲ ಪ್ಲಾನ್ ಮಾಡಿದ್ದಾರೆ. ನಿಮ್ಮ ಸಲಹೆಗಳನ್ನು ನಾವು ತಗೊಂಡು ಪಕ್ಷವನ್ನು ಮುನ್ನಡೆಸಬೇಕಂತ ಹೇಳ್ಬಿಟ್ಟು ಬಂದಿದ್ದೀವಿ. ಮುಂದೆ ನಮಗೆ ಈಗ MP ಎಲೆಕ್ಷನ್ ಇದೆ, ನೆಕ್ಸ್ಟು ZP ಅಂಡ್ TPS ಎಲೆಕ್ಷನ್ ಬರ್ತಾ ಇದೆ. ಈಗ ನಿಮ್ಮ ಬೂತ್ಗಳಲ್ಲಿ ಎಲ್ಲೆಲ್ಲಿ ಕಡಿಮೆ ಬಂದಿದೆಯೋ ಈ ಎಲೆಕ್ಷನಲ್ಲಿ ಅದನ್ನು ನಿಮ್ಗೆ ಗೊತ್ತಿರುತ್ತೆ. ಎಲ್ಲೆಲ್ಲಿ ಕಡಿಮೆ ಬಂದಿದೆಯೋ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ಈಗಿರುವ ಕಾರ್ಯಕರ್ತರನ್ನು ಕಾಪಾಡಿಕೊಂಡು ಇನ್ನೂ ಬರುವರು ಯಾರಾದರೂ ಇದ್ದರೆ ಅವ್ರನ್ನು ಕರೆಸ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ಗಳಲ್ಲಿ ಯಾವ ಬೂತಲ್ಲಿ ಕಡಿಮೆ ಬಂದಿದೆಯೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ಎಲೆಕ್ಷನ್ಗಳಲ್ಲಿ ಓಟ್ಗಳು ಜಾಸ್ತಿ ಬರಬೇಕಂತ ನೀವು ಈಗಲಿಂದನೇ ಪಕ್ಷವನ್ನು ಸಂಘಟಿಸ್ಕೋಬೇಕು. ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋಬೇಕು, ಎಲ್ಲ ಕಮ್ಯುನಿಟಿಯವ್ರನ್ನ. ಆಮೇಲೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೆಕ್ಸ್ಟು ಎಲ್ಲಾದರೂ ಪಂಚಾಯತ್ಗೆ ಹೋದಾಗ, ಬೇರೆ ಪಂಚಾಯತ್ಗೆ ಹೋದಾಗ ಮಹಿಳೆಯರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಳ್ಳಿ. ಈ ಸಂದರ್ಭದಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಹಿಳಾ ಕಾಂಗ್ರೆಸ್ನವ್ರನ್ನು ಸ್ವಲ್ಪ ಕಾರ್ಯಕರ್ತರನ್ನು ಸ್ವಲ್ಪ ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋಗೋಣ. ಈಗ ನೆಕ್ಸ್ಟು ಈಗ ನಾನು ನಮ್ಮ ಮಂಜಣ್ಣ ಅವರ ಡೈರೆಕ್ಷನ್ ಏನು ಕೊಡ್ತಾರೆ ಆ ಡೈರೆಕ್ಷನ್ ಮೇಲೆ ಹೋಗ್ತಾ ಇದ್ದೀನಿ. ನನಗೆಲ್ಲನೂ ಸಪೋರ್ಟ್ ಸಿಗ್ತಾ ಇದೆ. ಸರ್ಕಾರದಲ್ಲಿ ಎಲ್ಲ ರೀತಿಯೂ ನಮಗೆ CM ಹತ್ರ ಆಗಲಿ, ಡೆಪ್ಟಿ CM ಹತ್ರ ಆಗಲಿ, ಎಲ್ಲ ಮಿನಿಸ್ಟ್ರಿಗಳ ಹತ್ರ ಆಗಲಿ ಯಾವುದೇ ಕೆಲಸಗಳಿದ್ದು ನನ್ನ ಕರ್ಕೊಂಡೋಗಿ ಎಲ್ಲ ಪರಿಚಯ ಮಾಡಿ ಎಲ್ಲ ಕೆಲಸಗಳು ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನನಗೆ ದೊಡ್ಡ ದೊಡ್ಡ ಕೆಲಸಗಳು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ, ಯಾಕಂದರೆ ನಾವು MLA ಅಲ್ಲ, ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಮಾಡ್ಬೋದು. ಆ ಚಿಕ್ಕ ಚಿಕ್ಕ ಕೆಲಸಗಳು ಮಾಡಬೇಕಾದ್ರೆ ನೀವು ನಮಗೆ ಅವೈಲೇಬಲ್ ಸಿಗಲ್ಲ ಅಂತ ನೀವು ನಿಮ್ಮಲ್ಲಿ ತಿಂಕಿರ್ಬೋದು. ಅದಕ್ಕೋಸ್ಕರ ನಮ್ಮ ಅಧ್ಯಕ್ಷರು ಮತ್ತು ಮುಖಂಡರೆಲ್ಲ ಸೇರಿಕೊಂಡು ಒಂದು ಆಫೀಸನ್ನು ಗುರ್ತು ಮಾಡಿದ್ದಾರೆ. ಇಲ್ಲಿ ನಮ್ಮ ಬಾಲಾಜಿ ಭವನ ಹಿಂದುಗಡೆ ಒಂದು ಆಫೀಸನ್ನು ನಿನ್ನೆ ಈ ಒಂದು ತಿಂಗಳಿಂದ ಹುಡುಕಿ ಈಗ ನಿನ್ನೆ ಅಂತ ಫೈನಲ್ ಮಾಡಿದ್ದಾರೆ. ನಿನ್ನೆ ಕಾಂಗ್ರೆಸ್ ಕಚೇರಿ, ನಮ್ಮ ತಾಲೂಕು ಕಾಂಗ್ರೆಸ್ ಕಚೇರಿ ಮಾಡಲು ಒಂದು ಮನೆಯನ್ನು ಗುರ್ತು ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಮಿನಿಸ್ಟ್ರಿಗಳ ಡೇಟು, ನಮ್ಮ ಕೊತ್ತೂರು ಮಂಜಣ್ಣವರ ಡೇಟು, ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಅನುಕೂಲವಾಗುವಂಥ ಡೇಟ್ ಯಾವುದಾದ್ರೂ ಒಂದು ಡೇಟನ್ನು ನಿಗದಿಪಡಿಸಿ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಮಾಡಿ ಒಂದು ಆಫೀಸ್ ಮಾಡಲು ಎಲ್ಲ ನಮ್ಮ ಮುಖಂಡರು ತೀರ್ಮಾನ ತಗೊಂಡಿದ್ದಾರೆ. ಇನ್ನೂ ಡೇಟ್ ನಿರ್ಧಾರ ಮಾಡಿಲ್ಲ. ಅದು ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ಅಲ್ಲಿ ನಿರ್ಧಾರ ಮಾಡ್ತಾರೆ. ಅಲ್ಲಿ ನಾವು ಕಾಂಗ್ರೆಸ್ ಆಫೀಸ್ ಮಾಡ್ತೀವಿ. ಆ ಕಾಂಗ್ರೆಸ್ ಆಫೀಸಲ್ಲಿ ಈಗ ಇವ್ರು ಹೇಳಿದ್ರು ಏನೋ ಒಂದು ನಮ್ಮದು ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿದ್ರು. ಅಂಥ ಚಿಕ್ಕ ಚಿಕ್ಕ ಪ್ರಾಬ್ಲಮ್ ನಮ್ಮ ಗ್ಯಾರಂಟಿಗಳಿದೆ. ನಮ್ಮ ಗ್ಯಾರಂಟಿಗಳನ್ನು ನೀವು ಮುಂದೆ ಇಟ್ಕೊಂಡು ಪಕ್ಷವನ್ನು ಬಲಪಡಿಸಬೇಕಾದ್ರೆ ಕೆಲವು ಸಣ್ಣ ಸಮಸ್ಯೆಗಳು ಅವ್ರು ಹೇಳ್ದಂಗೆ ಬರ್ತಾ ಇರ್ಬೋದು. ಅದನ್ನು ಸರಿಪಡಿಸಲು ಈಗ ಅಕಸ್ಮಾತ್ ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತಂದ್ರೂ ಅದಕ್ಕೆ ಅಂತ ಹುಡುಗರನ್ನ ನಾವು ಆಫೀಸ್ ಸ್ಟಾಫನ್ನ ಇಡೋಕ್ಕೆ, ಆಫೀಸ್ ಸ್ಟಾಫನ್ನ ಇಡೋಕ್ಕೇನು ನಾವು ಪ್ಲ್ಯಾನ್ ಮಾಡ್ಕೊಂಡು ನಮ್ಮ ಮುಖಂಡರು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅದನ್ನು ರೂಪರೇಷೆಗಳನ್ನ ಎಲ್ಲ ಮುಖಂಡರು ಪ್ಲ್ಯಾನ್ ಮಾಡಿಕೊಂಡು ಅದು ಹೋಬಳಿ ಮಟ್ಟದಲ್ಲಿ ಪ್ಲ್ಯಾನ್ ಮಾಡ್ತಾರಾ, ಇಲ್ಲ ಆಫೀಸಲ್ಲೇ ಇಷ್ಟು ಜನ ಅಂತ ಹೇಳ್ಬಿಟ್ಟು ಸ್ಟಾಫು ಮಾಡ್ತಾರ ಅಂತ ಅದನ್ನು ಇನ್ನೂ ಅವ್ರಿಗೂ ಬಂದಿಲ್ಲ. ಅದು ಅವರು ನಿರ್ಧರಿಸ್ತಾರೆ, ಮುಂದಿನ ನಿರ್ಧರಿಸ್ತಾರೆ. ಅದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ರಿಗೂ ಅವೈಲೇಬಲ್ ಆದಂಗೆ, ಎಲ್ರಿಗೂ ಏನೇನು ಸಮಸ್ಯೆಗಳಿದ್ರು ನಮ್ಮ ತಾಲೂಕು ಕಚೇರಿಯಲ್ಲಿ ನಿಮ್ಮ ಸಮಸ್ಯೆಗಳು ಬಂದು ಅಲ್ಲಿ ಹೇಳ್ಬೋದು, ಇಲ್ಲ ಲಿಖಿತವಾಗಿ ದೂರು ಕೊಡ್ಬೋದು. ಏನಾದರೂ ಸಮಸ್ಯೆಗಳಿದ್ದೆ ಅದು ನಮ್ಮ ಸ್ಟಾಫ್ ಮುಖಾಂತರ ಅದನ್ನು ನಿಮಗೆ ಕ್ಲಿಯರ್ ಮಾಡ್ಕೊಳ್ಳೋಕ್ಕೂ ನಾವು ಎಲ್ಲ ಸ್ಟಾಫ್ಗೆ, ಆಫೀಸ್ ಅವ್ರಿಗೆ, ನಮ್ಮ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದು ನಾವೇ ಖುದ್ದು ಈಗ ಆಲ್ರೆಡಿ ಫೋನ್ ಮಾಡಿ ಹೇಳ್ತಾ ಇದ್ದೀವಿ.
ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡಿದ್ದೀವಿ. ಎಲ್ಲ ಟ್ರಾನ್ಸ್ಫರ್ಸು ಅದು ಇದು ನಮಗೆ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಟ್ರಾನ್ಸ್ಫರ್ಸ್ಗೂ ನಮಗೆ ಅನುಕೂಲವಾದಂಗೆ, ನಮಗೆ ಅಲ್ಲ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಸಮಾಜಕ್ಕೆ ಚೆನ್ನಾಗಿ ಕೆಲಸ ಮಾಡೋರಿಗೆ ಅಂಥವ್ರನ್ನ ಸ್ಟಾಫ್ನ ತಗೊಂಡು ಕೆಲಸ ಮಾಡಲಿ ಅನ್ನೋ ಉದ್ದೇಶದಿಂದ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾವು ಯಾರಾದರೂ ಅಕಸ್ಮಾತ್ ಕಾರ್ಯಕರ್ತರಿಗೆ ಸ್ಪಂದಿಸಲಿಲ್ಲ ಅಂತಂದರೆ ಅಂಥವ್ರನ್ನ ತೆಗೆದು ರೆಕ್ಟಿಫೈ ಮಾಡ್ತಾ ಇದ್ದೀವಿ. ಸ್ವಲ್ಪ ನಾವು ಮಾಡಿದ್ದೀವಿ, ಇನ್ನೂ ಸ್ವಲ್ಪ ಮಾಡೋದಿದೆ. ಒಂದೇ ಸಲ ನಾವು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಮುಂದಿನ ದಿನಗಳಲ್ಲಿ ಹಂತವಾಗಿ ಅದನ್ನು ರೆಕ್ಟಿಫೈ ಮಾಡ್ಕೊಂಡು ಹೋಗ್ತೀವಿ. ಹಾಗೆ ಇನ್ನೂ ಏನಾದರೂ ಸಮಸ್ಯೆಗಳಿದ್ರು ನೇರವಾಗಿ ಮಾತಾಡ್ಬೋದು. ನಾನು ಇಲ್ಲ ಒಂದು ಮನೆ ಕಟ್ಟಕ್ಕೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಮ್ಮ ನೀಲಕಂಠನವರು ಒಂದು ಜಾಗವನ್ನು ಹೇಳಿದ್ದಾರೆ. ದಿನಗಳಲ್ಲಿ ಈ ವರ್ಷದಲ್ಲೇ ಏನಿಲ್ಲ, ಇಲ್ಲೇ ನಾನು ಇರ್ತೀನಿ, ಎಲ್ಲೂ ಹೋಗಲ್ಲ. ನಿಮ್ಗೆ ಈಗ ಸದ್ಯಕ್ಕೆ ನನಗೆ ಇಲ್ಲಿ ಮನೆಯಲ್ಲದೆ ಇರೋದಕ್ಕೋಸ್ಕರ ಆಫೀಸ್ ತಾಲೂಕು ಕಚೇರಿ ಇರ್ತೀವಿ, ನಮ್ಮೆಲ್ಲ ಮುಖಂಡರು ಇರ್ತಾರೆ, ನಾನು ಇರ್ತೀನಿ. ನೀವು ಡೈರೆಕ್ಟಾಗಿ ಫೋನಲ್ಲಿ ಮಾತಾಡ್ಬೋದು. ಪಕ್ಷವನ್ನು ಇನ್ನೂ ನಿಮ್ಮ ಡೈರೆಕ್ಷನಲ್ಲಿ ನಾನು ಸಂಘಟನೆ ಮಾಡೋಕ್ಕೆ ನಾನು ತಯಾರಿದ್ದೀನಿ. ಮುಂದಿನ ದಿನಗಳಲ್ಲೂ ವಿಲೇಜ್ ಮಟ್ಟದಲ್ಲಿ ಹೋಗೋಕ್ಕೂ ತಯಾರಿದ್ದೀನಿ. ಏನೇನು ತಪ್ಪುಗಳಾಗಿದೆಯೋ ಅದನ್ನು ಮಾಡಿಸ್ಕೊಂಡು ನಿಮ್ಮ ಎಲ್ಲರ ಆಶೀರ್ವಾದದೊಂದಿಗೆ, ನಿಮ್ಮ ಎಲ್ಲರ ಸಪೋರ್ಟ್ದೊಂದಿಗೆ ನಾನು ಮುಂದೆ ಪಕ್ಷವನ್ನು ಬಲಪಡಿಸಿ ನಮ್ಮ MP ಎಲೆಕ್ಷನ್ಗೂ ಆಮೇಲೆ ತಾಲೂಕು ಪಂಚಾಯತ್ಗೂ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡಕ್ಕೂ ಮುಂದಿನ ದಿನಗಳಲ್ಲೂ ನಾನು ಇಲ್ಲಿ MLA ಆಗೋಕ್ಕೂ ಪಕ್ಷವನ್ನು ಬಲಪಡಿಸಬೇಕಾಗಿ ಜೈ ಹಿಂದ್, ಜೈ ಕಾಂಗ್ರೆಸ್. जय भला भारत माता के, कांग्रेस पार्टी के, डॉक्टर मंजुनाथ के।